यो अन्तः प्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्रणन्नमो भगवते पुरुषाय तुभ्यम् आचार्यपवनोऽस्माकम् आचार्याणि च भारती देवो नारायणश्रीशः देवी मङ्गलदेवता मङ्गलं भगवान् विष्णुः मङ्गलं मधुसूदनः मङ्गलं देवकीपुत्रः मङ्गलं गरुडध्वजः सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। ಯುಗಾದಿಯ ಮಂಗಳ ಪವಿತ್ರ ದಿನದಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಸಕಲ ಮಾನವರಿಗೂ ಸಕಲ ಸಜ್ಜನರಿಗೂ ಭಗವಂತನು ವಿಶೇಷವಾದ ಅನುಗ್ರಹ ಮಾಡಲಿ, ನಮ್ಮ ರಾಷ್ಟ್ರಕ್ಕೆ ವಿಶೇಷವಾದ ಉನ್ನತಿಯಾಗಲಿ, ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ ಎಂಬುದಾಗಿ ಮೊದಲು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಹಬ್ಬ ದೊಡ್ಡ ಹಬ್ಬವಾಗಿ ಪರಿಣಮಿಸಿದೆ. ಒಂದು ಯುಗಾದಿ ಹಬ್ಬ, ವಿಷ್ಣು ಸಹಸ್ರನಾಮ, ಅದರ ಪಾರಾಯಣ, ಹೋಮ, ಕಲಶಾಭಿಷೇಕ ಮುಂತಾದ ರೀತಿಯಿಂದ ಮತ್ತಷ್ಟು ದೊಡ್ಡ ಹಬ್ಬವಾಗಿ ನೀವೆಲ್ಲರೂ ಕೂಡ ಭಾಗವಹಿಸಿ ಆ ಯುಗಾದಿ ಹಬ್ಬವನ್ನು ಒಳ್ಳೆಯ ಸಂಭ್ರಮದಿಂದ ನೀವೆಲ್ಲರೂ ಕೂಡ ನಡೆಸಿದ್ದೀರಿ. ಅದಕ್ಕಾಗಿ ಎಲ್ಲ ಭಕ್ತರಿಗೂ ಕೂಡ ನಮ್ಮ ಅಭಿನಂದನೆಗಳು. ನಮ್ಮ ಕಾಲ ಕಲಿಯುಗ ವಿಕಾರಿ ಸಂವತ್ಸರ ಹೆಸರುಗಳವಾಗಲೂ ಕೆಲವರಿಗೆ ಭಯ, ವಿಕಾರ ಆಗ್ತದೋ ವಿಕಾಸವಾಗ್ತದೋ ಅಂತ ಭಯ. ಆದರೆ ಯಾವ ರೀತಿಯಿಂದಲೂ ಕೂಡ ನಾವು ಭಯಪಡಬೇಕಾದ ಅಗತ್ಯವಿಲ್ಲ. ಒಂದು ಮಾತು ಮಹಾಭಾರತದಲ್ಲಿ ಒಂದು ಘಟನೆ, ಕಲಿಯನ್ನು ಭೀಮಸೇನ ಬಂಧಿಸಿ ತಂದ. ಧರ್ಮರಾಜನ ರಾಜ್ಯದಲ್ಲಿ ಕಲಿಯ ಪ್ರವೇಶ ಆಯಿತು, ಕಲಿಯ ಹಸ್ತಕ್ಷೇಪವಾಯಿತು. ಸ್ವಲ್ಪ ಅದರಿಂದ ಗೊಂದಲ ಗಲಿಬಿಲಿ ಉಂಟಾಯಿತು. ಆಗ ಆ ಭೀಮಸೇನನು ಕಲಿಯನ್ನೇ ಬಂಧಿಸಿ ಹೆಡಮನಿಗೆ ಕಟ್ಟಿ ಧರ್ಮರಾಜನ ಆಸ್ಥಾನಕ್ಕೆ ತಂದ. ಕೃಷ್ಣ ಕೇಳ್ತಾನೆ, ಒಳ್ಳೆಯ ಧರ್ಮರಾಜ್ಯ ನಡೀತಾ ಇದೆ. ನಮ್ಮ ದೇಶದಲ್ಲಿ ಎರಡೇ ದೊಡ್ಡ ರಾಜ್ಯ, ಒಂದು ಶ್ರೀರಾಮನ ರಾಮರಾಜ್ಯ, ಒಂದು ಪಾಂಡವರ ಧರ್ಮರಾಜ್ಯ. ಇದು ಎರಡು ಆದರ್ಶ ರಾಜ್ಯಗಳು. ಇಂತಹ ಧರ್ಮರಾಜ್ಯ ನಡೀತಾ ಇದೆ, ಇಲ್ಲಿ ಹಸ್ತಕ್ಷೇಪ ಮಾಡಿ ಗೊಂದಲ ಹುಟ್ಟಿಸ್ತಾ ಇದೆಯಲ್ಲ, ಯಾಕೆ ಇದು ಎಂಬುದಾಗಿ ಕೇಳಿದಾಗ, ಕಲಿಕಾಲ, ನನ್ನ ಕಾಲ, ನನ್ನ ಅಧಿಕಾರ ಇದೆ, ಬೇಕಾದ್ದು ಮಾಡ್ತೇನೆ ಎಂಬುದಾಗಿ ತನ್ನ ಅಹಂಕಾರವನ್ನು ಪ್ರದರ್ಶಿಸಿದ. ಆಗ ಕೃಷ್ಣ ಹೇಳ್ತಾನೆ, ಕಾಲೋವ ಕಾರಣಂ ರಾಜ್ಞಃ ರಾಜಾವ ಕಾಲಕಾರಣಂ, ಕಾಲ ಮುಖ್ಯವೋ ರಾಜಮುಖ್ಯವೋ ಅಂತ. ಇತಿಥೇ ಸಂಶಯವು ಮಾಭೂತ್. ರಾಜನು ಸರಿಯಾಗಿದ್ದರೆ, ಉತ್ತಮ ರಾಜನಿದ್ದರೆ, ಒಳ್ಳೆಯ ಸರಕಾರವಿದ್ದರೆ ಕಾಲವನ್ನು ಕೂಡ ಬದಲಾಯಿಸಬಲ್ಲ. ಕಾಲಕ್ಕಿಂತ ರಾಜ್ಯ ಸರ್ಕಾರ ಅದು ಮುಖ್ಯ. ಸರ್ಕಾರವು ಕಾಲವನ್ನು ಕೂಡ ರಾಜನು ಬದಲಾಯಿಸಬಲ್ಲ. ಆದ್ದರಿಂದ ಇದು ಧರ್ಮರಾಜನ ರಾಜ್ಯ, ಭೀಮಸೇನ ನೇತೃತ್ವ, ನಿನ್ನ ಆಟ ನಡೆಯುವುದಿಲ್ಲ. ನಿನ್ನ ಕಾಲವನ್ನು ಕೂಡ ಬದಲಾಯಿಸುವ ಶಕ್ತಿ ಈ ಪಾಂಡವರಿಗಿದೆ. ಪಾಂಡವರ ರಾಜ್ಯದಲ್ಲಿ ನಿನ್ನ ಆಟ ನಡೆಯುವುದಿಲ್ಲ ಅಂತ ಕೃಷ್ಣ ಹೇಳಿದ. ಇದನ್ನೆಲ್ಲ ನಾವು ಗಮನಿಸಬೇಕು. ಈಗ ಕಲಿಕಾಲ ಏನಾಗ್ತದೋ ಅಂತ ನಾವು ವಿಕಾರಿ ಸಂವತ್ಸರ ಏನು ಭಯಪಡಬೇಕಾಗಿಲ್ಲ. ಈಗ ರಾಜನೇ ಇಲ್ಲ, ಹೇಗೆ ಕಾಲವನ್ನು ಚೆನ್ನಾಗಿ ಬದಲಾಯಿಸೋದು? ಈಗ ಯಾವ ರಾಜ್ಯ? ಪ್ರಜಾರಾಜ್ಯ. ಪ್ರಜೆಗಳೇ ರಾಜರು. ಪ್ರಜೆಗಳು ಮನಸ್ಸು ಮಾಡಿದರೆ ಈ ಕಾಲವನ್ನು ಕೂಡ ಬದಲಾಯಿಸಬಹುದು. ಅಂಥ ಅಧಿಕಾರ ಈಗ ಇದೆ. ಇವತ್ತಿನ ಸದ್ಯದಲ್ಲಿ ಮತದಾನದ ಕಾರ್ಯಕ್ರಮ ಇದೆ. ಕಾಲವನ್ನು ಬದಲಾಯಿಸುವ ಶಕ್ತಿ ಸರ್ಕಾರಕ್ಕಿದೆ, ಸರ್ಕಾರವನ್ನು ಮಾಡುವ ಶಕ್ತಿ ಪ್ರಜೆಗಳಿಗಿದೆ. ಪ್ರಜಾಪ್ರಭುತ್ವದ ಕಾಲದಲ್ಲಿ ನಾವೇನು ಭಯಪಡಬೇಕಾಗಿಲ್ಲ. ಎಲ್ಲರೂ ಕೂಡ ಔದಾಸೀನ್ಯ ಮಾಡದೆ, ಈಗ ನಾಳೆ ಮತದಾನ ಏನೇ ಆಗಲಿ ನಮಗೇನು ಸಂಬಂಧ ಅಂತ ನಿಷ್ಕ್ರಿಯರಾಗಬಾರದು. ಮತದಾನ ಮಾಡಿ
ಈ ಕಾಲವನ್ನು ಕೂಡ ಬದಲಾಯಿಸುವ ಶಕ್ತಿ ಇವತ್ತಿನ ಯುಗದ ರಾಜರಾದ ಪ್ರಭೆಗಳಲ್ಲಿದೆ. ನೀವೆಲ್ಲ ಮನಸ್ಸು ಮಾಡಿ, ಕೃಷ್ಣ ಹಸ್ತಿನಾವತಿಗೆ ಬಂದಾಗ ಆತಿಥ್ಯಕ್ಕೆ ಎಲ್ಲರೂ ಸಿದ್ಧರಾಗಿದ್ದರು ಕೂಡ ಕೃಷ್ಣ ಹೋದದ್ದು ವಿದುರನ ಮನೆಗೆ. ಭೀಷ್ಮ, ದ್ರೋಣ ಎಲ್ಲರೂ ಸ್ವಾಗತಕ್ಕೆ ಸಿದ್ಧರಾಗಿದ್ದರು. ದುರ್ಯೋಧನನೂ ಸಿದ್ಧರಾಗಿದ್ದ, ಕೃಷ್ಣನಿಗೆ ಭಾರಿ ದೊಡ್ಡ ಭೋಜನ ಏರ್ಪಾಡು ಮಾಡಬೇಕು. ಎಲ್ಲರನ್ನು ಬಿಟ್ಟ ವಿದುರನ ಮನೆಗೆ ಹೋದ. ಯಾಕೆ? ದ್ರೌಪದಿ ಮಾತೆಯ ಮಾನಹರಣ ಮಾಡಿದಾಗ ಆ ಪ್ರಯತ್ನ ಮಾಡಿದಾಗ ಅದಕ್ಕೆ ಯಾರು ಭಾಗಿಗಳೋ ಅವರ ಆತಿಥ್ಯ ಸ್ವೀಕಾರ ಮಾಡೋದಿಲ್ಲ. ಆಗಲಿ ಭೀಷ್ಮ ದ್ರೋಣ ಇದ್ದಾರಲ್ಲ, ಅವರ ಆತಿಥ್ಯ ಸ್ವೀಕಾರ ಮಾಡಬಹುದಿತ್ತು. ಅವರೇನು ಮಾನಹರಣದ ಕಾರ್ಯದಲ್ಲಿ ಸೇರಿಲ್ಲ. ಆ ಮಾನಹರಣ ಆದಾಗ ನಿಷ್ಕ್ರಿಯ, ತಟಸ್ಥ ಧೋರಣೆ, ನ್ಯೂಟ್ರಲ್ ಪಾಲಿಸಿ, ಅದು ತಪ್ಪೇ. ಅಂಥ ಸಂದರ್ಭದಲ್ಲಿ ಅವರು ಪ್ರತಿಭಟನೆ ಮಾಡಬೇಕಿತ್ತು. ಪ್ರತಿಭಟನೆ ಮಾಡಿದವ ವಿದುರನೊಬ್ಬನೇ. ಭೀಷ್ಮ ದ್ರೋಣಗಳು ನ್ಯೂಟ್ರಲ್ ಪಾಲಿಸಿ, ದುರ್ಯೋಧನ ದುಶ್ಯಾಸನ ಕರ್ಣ ಭಾಗಿಗಳು. ಅವರ ಮನೆಗೆ ಹೋಗದೆ ಅದನ್ನು ಪ್ರತಿಭಟನೆ ಮಾಡಿದ ವಿದುರನ ಮನೆಗೆ ನಾನು ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದೇನೆ ಅಂತ ಕೃಷ್ಣ ಹೇಳಿದ. ಆದ್ದರಿಂದ ಮತದಾನ ಮಾಡದೆ ಯಾರು ಸುಮ್ಮನೆ ಇರ್ತಾರೆ, ನೋಟ ಮಾಡ್ತಾರೆ, ಅವರೆಲ್ಲರೂ ಕೂಡ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗುವುದಿಲ್ಲ. ಮತದಾನದಲ್ಲಿ ಭಾಗವಹಿಸಬೇಕು. ನಾವು ನ್ಯಾಯವಾದದ್ದು ಯಾವುದು ಅಂತ ವಿಚಾರ ಮಾಡಿ ವಿಮರ್ಶೆ ಮಾಡಿ ಸರಿಯಾದ ರೀತಿಯಲ್ಲಿ ಮತದಾನ ತಮ್ಮ ಸೂಕ್ತ ಕಂಡ ರೀತಿಯಲ್ಲಿ. ನಾನು ಯಾವ ವಿಷಯದಲ್ಲಿಯೂ ಕೂಡ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾವು ರಾಜಕೀಯಕ್ಕಿಂತ ಮೇಲಿದ್ದವರು, ಅದೆಲ್ಲ ಪ್ರಜೆಗಳಿಗೆ ಗೊತ್ತು. ನೀವೇ ವಿಚಾರ ಮಾಡಿ ರಾಷ್ಟ್ರದ ಕಲ್ಯಾಣವನ್ನು ಗಮನಿಸಿಕೊಂಡು ಸೂಕ್ತ ರೀತಿಯಿಂದ ಮತದಾನ ಮಾಡಬೇಕು. ಯಾರಿಗೆ ಅಂತ ನಾನು ಹೇಳುವುದಿಲ್ಲ. ಯಾಕೆಂದರೆ ನಾನು ಅನೇಕ ಸಲ ಹೇಳಿದ್ದೇನೆ, ನಾವೆಲ್ಲ ಮಠಾಧಿಪತಿಗಳು ರಾಜಕೀಯದ ಅತೀತರು. ಎಲ್ಲ ಬೀಜ, ಎಲ್ಲ ಹಣ್ಣುಗಳ ಒಳಗೆ ಬೀಜ. ಆದರೆ ಗೇರು ಹಣ್ಣಿನ ಬೀಜ ಹಣ್ಣಿನ ಒಳಗೆಲ್ಲ, ಹಣ್ಣಿನ ಹೊರಗೆ. ಅದರಂತೆ ಎಲ್ಲರೂ ರಾಜಕೀಯದಲ್ಲಿ ಇರಬಹುದು. ನಾವು ಮಾತ್ರ ಗೇರು ಹಣ್ಣಿನ ಬೀಜದಂತೆ ಅತ್ಯತಿಷ್ಠ ದಶಾಂಗಂ ರಾಜಕೀಯ ಅಂತ ಹೊರಗಿದ್ದೇವೆ. ಆದರೆ ನಾವು ಇಷ್ಟೇ ಹೇಳೋದು, ನಮ್ಮ ಕಾಲವನ್ನು ಬದಲಾಯಿಸುವ ಶಕ್ತಿ ಪ್ರಜಾರಾಜ್ಯದ ಯುಗದಲ್ಲಿ ಪ್ರಜೆಗಳಿಗಿದೆ. ಆ ಜವಾಬ್ದಾರಿ, ಆ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಂಡು ನಾವು ಕರ್ತವ್ಯ ಮಾಡಿ ರಾಷ್ಟ್ರ ಪ್ರೇಮ, ರಾಷ್ಟ್ರ ಕಲ್ಯಾಣ, ರಾಷ್ಟ್ರದ ಉನ್ನತಿ, ರಾಷ್ಟ್ರದ ರಕ್ಷಣೆ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಸೂಕ್ತ ಮತದಾನ ಮಾಡಬೇಕು. ಯಾರೂ ನಿಷ್ಕ್ರಿಯರಾಗಬಾರದು. ನ್ಯೂಟ್ರಲ್ ಪಾಲಿಸಿ ಸರಿಯಲ್ಲ ಎಂಬುದನ್ನು ಕೃಷ್ಣ ತೋರಿಸಿಕೊಟ್ಟಿದ್ದಾರೆ. ನಮ್ಮದು ಹೊಸ ಯುಗ, ಇದು ಕ್ರಿಸ್ತ ಯುಗ ಅಲ್ಲ, ನಮ್ಮದು ಕೃಷ್ಣ ಯುಗ. ನಮಗೆ ಕ್ರಿಸ್ತರು ಒಳ್ಳೆಯ ನೀತಿ ಧರ್ಮ ಬೋಧನೆ ಮಾಡಿದ್ದಾರೆ. ಆದರೆ ನಮ್ಮ ರಾಷ್ಟ್ರದ ಮಹಾಪುರುಷ ಕೃಷ್ಣನಿರುವಾಗ ನಮ್ಮದು ಕೃಷ್ಣ ಯುಗ ಹೊರತು ಕ್ರಿಸ್ತ ಯುಗ ಅಲ್ಲ. ಆ ರೀತಿಯ ಭಾರತೀಯತೆಯನ್ನು ನಾವು ನಮ್ಮಲ್ಲಿ ಉಳಿಸಿಕೊಳ್ಳಬೇಕು. ಇವತ್ತು ನಮ್ಮ ದೇಶ ಅಂತ ಪ್ರೇಮ ಅಂದರೆ ದೇಶದ ಸಂಸ್ಕೃತಿ, ದೇಶದ ಭಾಷೆ, ದೇಶದ ಬೆಟ್ಟಗಳು, ದೇಶದ ನದಿಗಳು ಎಲ್ಲವನ್ನೂ ಪ್ರೀತಿಸಬೇಕು. ಅದೇ ನಿಜವಾದ ರಾಷ್ಟ್ರ ಪ್ರೇಮ. ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ದೇಶದ ಮಹಾಪುರುಷರ ಬಗ್ಗೆ, ನಮ್ಮ ಭಾಷೆ, ನಮ್ಮ ಬೆಟ್ಟ ನದಿ ಎಲ್ಲದರ ಪ್ರೇಮ ಇರಬೇಕು. ಅದು ನಿಜವಾದ ರಾಷ್ಟ್ರ ಪ್ರೇಮ. ಅದರ ರಕ್ಷಣೆಗೆ ನಾವು ಪ್ರಯತ್ನ ಮಾಡಬೇಕು. ಎಲ್ಲ ಇವತ್ತು ಪ್ರಕೃತಿಯ ನಾಶ, ನದಿಗಳಿಗೆ ಮಾಲಿನ್ಯ, ಮಹಾಪುರುಷರು, ನಮ್ಮ ಆದರ್ಶ ಪುರುಷರು ನಮ್ಮ ದೇಶದ ಕೆಲವರಿದ್ದಾರೆ. ಅವರಿಗೆ ಮುಖ್ಯ ಕೆಲಸ ನಮ್ಮ ರಾಷ್ಟ್ರದ ಮಹಾಪುರುಷರು ಅವರನ್ನು ಕೆಟ್ಟ ರೀತಿಯಿಂದ, ವಿಕೃತ ರೀತಿಯಿಂದ ಜನರ ಮುಂದೆ ಇಡು. ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ಎಲ್ಲ ಮಹಾಪುರುಷರ ಬಗ್ಗೆ, ಶಂಕರಾಚಾರ್ಯರು, ಮಧ್ವಾಚಾರ್ಯರು ಎಲ್ಲ ಮಹಾಪುರುಷರ ಬಗ್ಗೆ ಕೆಟ್ಟ ಭಾವನೆ ಮೂಡಿಸಿ ಅವರ ವ್ಯಕ್ತಿತ್ವವನ್ನು ವಿಕೃತಗೊಳಿಸುವ ರೀತಿಯಲ್ಲಿ ಪ್ರಯತ್ನ ಮಾಡುವವರು ಇವತ್ತಿದ್ದಾರೆ. ಇದು ರಾಷ್ಟ್ರ ಭಕ್ತಿಯೋ ಅಂಥವರು ನಮಗೆಲ್ಲ ಗೊತ್ತಿದೆ. ರಾಮನ ಬಗ್ಗೆ ಎಷ್ಟು ಅಪಪ್ರಚಾರ, ಕೃಷ್ಣನ ಬಗ್ಗೆ, ಇನ್ನು ಅನೇಕ ಮಹಾಪುರುಷರ ಬಗ್ಗೆ ಎಷ್ಟೆಲ್ಲ ಅಪಪ್ರಚಾರ ನಡೀತಾ ಇದೆ. ಇದು ರಾಷ್ಟ್ರ ಭಕ್ತಿಯಲ್ಲ, ಇದು ರಾಷ್ಟ್ರದ್ರೋಹ ಅಂಥ ಕಾರ್ಯ ನಾನು ಅನೇಕ ಬಾರಿ ಹೇಳ್ತಾ ಇದ್ದೇನೆ. ಇವತ್ತು ಒಂದು ಸೂರ್ಯನ ಕಿರಣ ಮಧ್ಯಾಹ್ನ
ನಮಗೆ ತಡೆಯಲಿಕ್ಕೆ ಕಷ್ಟ, ಸೂರ್ಯ ಕಿರಣವನ್ನು ತಡೆಯುವುದು ಕಷ್ಟ. ಆದರೂ 5-10 ನಿಮಿಷ ಮಧ್ಯಾಹ್ನ ಬಿಸಿಲಲ್ಲಿಯೂ ನಾವು ನಿಲ್ಲಬಲ್ಲೆವು, ಅರ್ಧ ಗಂಟೆ ನಿಲ್ಲಬಲ್ಲೆವು. ಆದರೆ ಸೂರ್ಯನ ಕಿರಣ ಬಿದ್ದ ಉಸುಕಿನಲ್ಲಿ 5 ನಿಮಿಷ ನಿಲ್ಲಲಿಕ್ಕೆ ಆಗುವುದಿಲ್ಲ. 1 ನಿಮಿಷ ನಿಲ್ಲುವುದು ಕಷ್ಟ. ಸೂರ್ಯನ ಕಿರಣವನ್ನಾದರೂ ಸಹಿಸಬಹುದು, ಸೂರ್ಯನ ಕಿರಣ ಬಿದ್ದ ಉಸುಕಿನ ಆ ಒಂದು ಬಿಸಿ ಅದನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪಾಶ್ಚಾತ್ಯರನ್ನಾದರೂ ನಾವು ಸಹಿಸಿಕೊಳ್ಳಬಹುದು. ಪಾಶ್ಚಾತ್ಯ ವಿಚಾರದಿಂದ ಪ್ರಭಾವಿತರಾದ ಕೆಲವು ನಮ್ಮವರು ಸೂರ್ಯ ಕಿರಣ ಬಿದ್ದ ಉಸುಕಿನದ್ದು, ಅವರನ್ನು ತಡೆಯೋಕ್ಕೆ ಸಾಧ್ಯವಿಲ್ಲ. ಅಂಥ ಅಪಚಾರ ನಮ್ಮ ದೇಶದಲ್ಲಿ ನಡೆಯುತ್ತದೆ. ಅದನ್ನೆಲ್ಲ ಎದುರಿಸಿ ನಮ್ಮ ರಾಷ್ಟ್ರ ಗ್ರಂಥಗಳು, ರಾಮಾಯಣ, ಮಹಾಭಾರತ, ಋಷಿಗಳ ಬಗ್ಗೆ ಅಪಪ್ರಚಾರ, ನಮ್ಮ ಋಷಿಗಳು, ಆದರ್ಶ ರಾಜರು ಎಲ್ಲರನ್ನು ಕೂಡ ಅರ್ಥ ಮಾಡಿಕೊಂಡು ನಮ್ಮ ಎಲ್ಲ ಮಹಾಪುರುಷರ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನದಿ ಬೆಟ್ಟ ಎಲ್ಲವನ್ನು ಕೂಡ ಪ್ರೀತಿಸಿ, ನಮ್ಮ ಜನತೆಯನ್ನು ಪ್ರೀತಿಸಿ, ಭಾರತೀಯ ಜನತೆಯನ್ನು ಕೂಡ ಪ್ರೀತಿಸಿ, ಆ ಮೂಲಕ ನಾವು 2 ಕಾರ್ಯ, ಒಂದು ಭಗವಂತನ ಆರಾಧನೆ, ಒಂದು ಜನತೆಯ ಸೇವೆ, ಒಂದು ಮಾಧವ ಸೇವೆ, ಒಂದು ಮಾನವ ಸೇವೆ, ಒಂದು ರಾಮ ಸೇವೆ, ಒಂದು ರಾಷ್ಟ್ರ ಸೇವೆ. ಇದು 2 ಬೇಕು. ಈ ವಿಷ್ಣು ಸಹಸ್ರನಾಮ ಪಾರಾಯಣದ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಭಗವಂತ ರಾಮ, ನಮ್ಮ ರಾಷ್ಟ್ರ, ದೇವರು, ದೇಶ, ನಮಗೆ ದೇವರನ್ನು ಮರೆಯುತ್ತೇವೆ, ದೇಶವನ್ನು ಮರೆಯುತ್ತೇವೆ. ಬರೀ ದೇಹದ ಬಗ್ಗೆ ಮಾತ್ರ ಅಲ್ಲ, ಈ ರೀತಿಯಾಗಿ ಭಗವತ್ ಪ್ರೇಮ ಮತ್ತು ಮಾನವ ನಮ್ಮ ರಾಷ್ಟ್ರದ ಜನತೆ ಮೇಲೆ ಪ್ರೇಮ ಅದನ್ನು ಬೆಳೆಸಿಕೊಂಡು ಆ ಮೂಲಕ ಉತ್ತಮವಾದ ಜೀವನ, ಆ ಸ್ಫೂರ್ತಿ ಅದನ್ನು ಯುಗಾದಿಯ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ನಮ್ಮ ಭಗವಂತನಲ್ಲಿ ಭಕ್ತಿ, ಸಮಾಜದಲ್ಲಿ ಪ್ರೇಮ, ಇದು 2 ಕೂಡ ಬೆಳೆಸಿ ಆ ಮೂಲಕ ಉತ್ತಮ ಜೀವನವನ್ನು ರೂಪಿಸುವಂಥ ಸಂಕಲ್ಪ. ಅದು ಯುಗಾದಿ, ಹೊಸ ಯುಗ. ಪ್ರತಿ ವರ್ಷವೂ ಕೂಡ ಹೊಸ ಯುಗವನ್ನು ಆರಂಭಿಸಬೇಕು. ಯುಗಾದಿ ಇದು ಹೊಸ ಯುಗ, ಇನ್ನೊಂದು ಹೊಸ ಯುಗ. ಪ್ರತಿ ವರ್ಷ ನಾವು ಬೆಳೆಯಬೇಕು, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಆ ದೃಷ್ಟಿಯಿಂದ ಇವತ್ತು ನಮ್ಮ ಚಕ್ರವರ್ತಿ ಮಲೆಯವರು ಅವರ ಭಾಷಣ ಅದು ಬೆಲೆ ಇಲ್ಲ, ಅಮೂಲ್ಯ. ಅಂಥ ಉತ್ತಮವಾದ ಸಂದೇಶವನ್ನು, ರಾಷ್ಟ್ರದ ಬಗ್ಗೆ ವಿಶೇಷವಾದ ಅಭಿಮಾನ ಅದನ್ನು ಬೆಳೆಸುವಂಥ ಒಳ್ಳೆಯ ರೀತಿಯ ಸಂದೇಶವನ್ನು ಅವರು ನೀಡಿದ್ದಾರೆ. ಅದರಂತೆ ನಮ್ಮ ಸತ್ಯನಾರಾಯಣಾಚಾರ್ಯರು ವಿಷ್ಣು ಸಹಸ್ರನಾಮದ ಮಹಿಮೆ ತಿಳಿಸಿ ಆ ಮೂಲಕ ಭಗವದ್ಭಕ್ತಿ ಅದನ್ನು ಜಾಗೃತಗೊಳಿಸುವ, ಒಬ್ಬರು ರಾಷ್ಟ್ರಭಕ್ತಿ, ಒಬ್ಬರು ಭಗವಂತನ ಭಕ್ತಿ, ದೇಶಭಕ್ತಿ, ದೇವಭಕ್ತಿ ಎರಡನ್ನೂ ಕೂಡ ಬೆಳೆಸುವ ಉಪನ್ಯಾಸವು ಇವತ್ತು ಇಬ್ಬರು ವಿದ್ವಾಂಸರಿಂದ ನಡೆದು ಆ ಮೂಲಕ ಎಲ್ಲರೂ ಕೂಡ ಉತ್ತಮ ಜಾಗೃತಿಯನ್ನು ಪಡೆದಿದ್ದಾರೆ ಅಂತ ನಾವು ಭಾವಿಸ್ತೇವೆ. ವಿಷ್ಣು ಸಹಸ್ರನಾಮ ಭಗವಂತನ ಪ್ರಾರ್ಥನೆ. ಮಹಾಭಾರತದ ಸಾರ ಎರಡು, ಒಂದು ವಿಷ್ಣು ಸಹಸ್ರನಾಮ, ಒಂದು ಭಗವದ್ಗೀತೆ. ಎರಡು ಭಗವದ್ಗೀತೆ ನಮಗೆಲ್ಲ ಭಗವಂತ ಕೊಟ್ಟ ಸಂದೇಶ, ದೇವರು ಭಕ್ತರಿಗೆ ಜನರಿಗೆ ಕೊಟ್ಟ ಸಂದೇಶ. ವಿಷ್ಣು ಸಹಸ್ರನಾಮ ಭಕ್ತನು ಪರಮಾತ್ಮನನ್ನು ಸ್ತೋತ್ರ ಮಾಡಿದ ಒಂದು ಭಕ್ತರ ನುಡಿ, ಒಂದು ದೇವರ ನುಡಿ. ದೇವರು ನಮಗಾಗಿ ಹೇಗೆ ಇರಬೇಕು ಅಂತ ಗೀತೆಯಲ್ಲಿ ಹೇಳಿದ್ದಾನೆ. ಭಕ್ತನು ಪರಮಾತ್ಮನನ್ನು ಯಾವ ರೀತಿ ಭಾವಿಸಬೇಕೆಂಬುದನ್ನು ವಿಷ್ಣು ಸಹಸ್ರನಾಮ, ಒಂದು ಭಕ್ತಗೀತೆ, ಒಂದು ಕೃಷ್ಣಗೀತೆ, ಎರಡು ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಎಲ್ಲ ಬಹಳ ಮಹತ್ವದ್ದು. ಇದೆಲ್ಲವೂ ಕೂಡ ಯಾವ ಜಾತಿ ಭೇದ ಇಲ್ಲದೆ ಸಕಲರೂ ಕೂಡ ಪಾರಾಯಣ ಮಾಡಬಹುದಾದದ್ದು ವಿಷ್ಣು ಸಹಸ್ರ. ಎಲ್ಲರೂ ಶೂದ್ರ ಸುಗಮವಾಪರ್ಯಾದ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಲ್ಲರೂ ಕೂಡ ಪಾರಾಯಣ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬಹುದಾದ ದೊಡ್ಡ ಒಂದು ಭಾರತದ ಭಗವಂತನ ಪ್ರಾರ್ಥನೆ. ಅದನ್ನು ಒಂದು ನಾಮ, ಒಂದು ಶಬ್ದಕ್ಕೆ ಸಾವಿರಾರು ಅರ್ಥ. ಅಂಥದ್ದು ಆ ಪರಮಾತ್ಮನ
ಒಂದೊಂದು ಶಬ್ದ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದೆ. ನಾನು ಅನೇಕ ಬಾರಿ ಹೇಳಿದ್ದುಂಟು, ಒಂದು ಮರದಲ್ಲಿ ಸಾವಿರಾರು ಕಾಗೆಗಳು, ಅದನ್ನು ಓಡಿಸಲಿಕ್ಕೆ ಎಷ್ಟು ಕಲ್ಲು ಬೇಕು? 1000 ಕಲ್ಲು ಬೇಕಾ? ಒಂದು ಕಲ್ಲು ಒಗೆದರೆ ಎಲ್ಲ ಕಾಗೆಗಳು ಓಡಿಬಿಡ್ತವೆ. ಅದರಂತೆ ನಮ್ಮ ದೇಹದಲ್ಲಿ 100 ಪಾಪಗಳು ಕಾಗೆಗಳಂತೆ. ಅದನ್ನು ಓಡಿಸಲಿಕ್ಕೆ ಎಷ್ಟು ನಾಮ ಬೇಕು? ಭಕ್ತಿಯಿಂದ ಒಂದು ನಾಮಸ್ಮರಣೆ ಮಾಡಿದರೆ, ಒಂದು ಕಲ್ಲು ಒಗೆದರೆ ಎಲ್ಲ ಕಾಗೆಗಳು ಓಡಿ ಹೋಗುವಂತೆ ಎಲ್ಲ ಪಾಪಗಳ ಪರಿಹಾರ ಆಗ್ತದೆ. ಹೀಗಿರುವಾಗ 1000 ನಾಮ, ಅದರ ಪಾರಾಯಣ ಎಷ್ಟು ಶಕ್ತಿ! ಅಂತಹ ಪರಮಾತ್ಮನ ಭಗವನ್ ನಾಮ ಸ್ಮರಣೆಯ ಈ ಒಂದು ಕಾರ್ಯಕ್ರಮ ಯುಗಾದಿ ಹಬ್ಬದಲ್ಲಿ ಎಲ್ಲ ಸಾಮೂಹಿಕವಾಗಿ ಎಲ್ಲರೂ ಸೇರಿ ನಡೆಸಿದ್ದರಿಂದ ನಿಮಗೆ ಮಾತ್ರವಲ್ಲ, ಬೆಂಗಳೂರು ನಗರಕ್ಕೆ ಮಾತ್ರವಲ್ಲ, ನಮ್ಮ ರಾಷ್ಟ್ರಕ್ಕೆ ವಿಶೇಷ ಕಲ್ಯಾಣ ಪ್ರಾಪ್ತಿ ಆಗ್ತದೆ. ಆ ರೀತಿ ಆ ಭಕ್ತಿಯನ್ನು ನಿರಂತರ ಈ 2 ಭಕ್ತಿ, ದೇಶಭಕ್ತಿ, ದೇವಭಕ್ತಿ, ಮಾಧವ ಸೇವೆ, ಮಾನವ ಸೇವೆ, ಇದು ಎರಡನ್ನೂ ಕೂಡ ತಪ್ಪದೆ ನಾವು ನಡೆಸಿ ಆ ಮೂಲಕ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು. ಮಾನವರಿಗೆ ಪರಮಾತ್ಮ ತೃಪ್ತನಾಗಬೇಕಾಗಿದ್ದರೆ ಜನರಿಗೆಲ್ಲ ಉಪಕಾರ ಮಾಡಿದರೆ ಪರಮಾತ್ಮರಿಗೆ ತೃಪ್ತಿ. ಪರಮಾತ್ಮರಿಗೆ ಆರಾಧನೆ ಮಾಡಿದರೆ ಲೋಕಕ್ಕೆ ಕಲ್ಯಾಣ. ಪರಸ್ಪರ ಒಂದು ನಾಣ್ಯದ 2 ಮುಖ. ಭಗವಂತನ ಆರಾಧನೆ ಆಯಿತು, ಇಡೀ ಲೋಕಕ್ಕೆ ಕಲ್ಯಾಣ. ಬೇರಿಗೆ ನೀರು ಹಾಕಿದರೆ ಕೊಂಬೆಗಳಲ್ಲಿ ಹಣ್ಣು. ಭಗವಂತನ ಆರಾಧನೆ ಮಾಡಿದರೆ ಅದು ಬೇರು, ಜಗತ್ತಿಗೆ, ಲೋಕಕ್ಕೆ ಕಲ್ಯಾಣ. ಪರಮಾತ್ಮನಿಗೆ ಪ್ರೀತಿಯಾಗಬೇಕಾಗಿದ್ದರೆ ಜನರ ಒಳಗೆ ಭಗವಂತ ಇದ್ದಾರೆ. ಜನರನ್ನು ಸಂತೋಷಪಡಿಸಿದರೆ ಭಗವಂತನಿಗೆ ತೃಪ್ತಿ. ಅದನ್ನು ಎರಡೂ ಅಗತ್ಯ. ಭಗವಂತನ ಆರಾಧನೆ, ದೇಶದ ಪ್ರೇಮ, ಈ ಎರಡನ್ನು ಕೂಡ ಜೋಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಗೊಳಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಈ ಯುಗಾದಿ ಅಂಥ ವಿಶೇಷ ಸ್ಫೂರ್ತಿ ಜಾಗೃತಿಯನ್ನು ಎಲ್ಲರಿಗೂ ಕೂಡ ನೀಡಲಿ ಅಂತ ಪ್ರಾರ್ಥಿಸಿ, ಎಲ್ಲರಿಗೂ ಕೂಡ ಇಡೀ ದೇಶಕ್ಕೆ ಶ್ರೇಯಸ್ಸನ್ನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.